ಈಗ ನೋಡ್ರಿ ಫ್ರೆಂಡ್ಸ್, ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಡ್ ಬಂದಿ ಒಂದ್ ಸ್ವಲ್ಪ ಕುಂತ್ವಿ. ನಮ್ ಸಬ್ಸ್ಕ್ರೈಬರ್ಸ್ ಸಿಸ್ಟರ್ ಫೋನ್ ಮಾಡಿದ್ರು. ಸೊ ಅವ್ರ ಜೊತೆಗ ಮಾತುಕತೆ ಮುಗಿಸ್ಕೊಂಡು ಇವಾಗ ಒಂದ್ ಸ್ವಲ್ಪ ಬಿಸಿ ಅನ್ನಕ್ಕೆ ಇಟ್ಟಿನ್ರಿ. ಮಧ್ಯಾಹ್ನ ಜೀರಾ ರೈಸ್ ಮಾಡಿದ್ದೆ. ವಿಡಿಯೋ ಮಾಡಿಲ್ಲಲ್ಲ ಮಧ್ಯಾಹ್ನ? ಇಲ್ಲ, ಜೀರಾ ರೈಸ್ ಮಾಡಿದ್ದೀನ್ರಿ. ದಾಲ್ ಮಾಡಿದ್ದೆ, ಅನ್ನ, ಚಪಾತಿ, ಚಟ್ನಿ. ಮಧ್ಯಾಹ್ನದ ಅಡಿಗೆ ಇತ್ತು. ಈ ಸದ್ಯಕ್ಕೆ ಸಾಂಬಾರ್ ಐತ್ರಿ, ಅದನ್ನ ಬಿಸಿ ಮಾಡ್ತೀನಿ. ಸ್ವಲ್ಪ ಜೀರಾ ರೈಸ್ ಐತಿ, ಇನ್ನೇಗ ಸ್ವಲ್ಪ ಬಿಸಿ ಅನ್ನಕ್ಕೆ ಇಟ್ಟಿ ನೋಡ್ರಿ. ಈಗ ಬಿಸಿ ಬಿಸಿ ಚಪಾತಿ ಮಾಡತ್ತೀನಿ. ಈಗ ಮಮ್ಮಿಗೂ ಊಟ ಕೊಡ್ತೀನಿ ನೋಡ್ರಿ. ಮನ್ಯಾಗಿದ್ದು ಮಾಡೋದ ಬೇರೆ. ಸ್ವಲ್ಪ ನಾವು ಮನ್ಯಾಗ ಇರೋರು ಹೊರಗಡೆ ಹೋಗಿ ಅಡ್ಡಾಡಿ ಮನೆಗೆ ಬಂದು ಏನಾದ್ರು ಮಾಡ್ಬೇಕಂದ್ರ ಮೊದಲ ನಾ ಸ್ಲೋರೇ ಮತ್ತಿಟ್ಟು ಸ್ಲೋ ಮಾಡ್ಬಿಡ್ತೀನಿ ಎಲ್ಲ ಕೆಲಸ. ಸೊ ನನ್ನ ಚಪಾತಿ ಐತಿ. ಸೊ ಅದೊಂದು ಚಪಾತಿ ಮಾಡಿ ಮಮ್ಮಿಗೆ ಹುಡುಗರಿಗೆ ಊಟ ಕೊಟ್ಬಿಡ್ತೀನಿ. ಅನ್ನ ಆಗುತ್ತೆ ಅಷ್ಟೊತ್ತಿಗೆ. ಅನ್ನೇನು ಲೇಟ್ ಆಗಂಗಿಲ್ಲ, ಟೈಮ್ ಭಾಳ ಹಿಡಿಯಂಗಿಲ್ಲ. ಸ್ನೇಹ ಈಗ ಭಾಳ ಕೆಲಸ ಕೇಳಕತ್ತಾಳ್ರಿ, ಭಾಳ ದಂಧಿ ಮಾಡಕತ್ತಾಳ. ಮನೆಗೆ ನಮ್ಮ ಅಮ್ಮ ಬಂದಾಳ, ನಮ್ಮ ಅಕ್ಕ ಬಂದಾಳ ಅಂತೇಳಿ. ಹೌದಿಲ್ಲ? ಹೌದಿಲ್ಲ? ಹೌದಾ ಇಲ್ಲ? ಹಾ, ಏಕೆ ಕೆಲಸ ಅಂದ್ರೆ ಏನ್ರಿ ಹುಡುಗಿಗೆ ಒಟ್ಟ ಪುರ್ಸತಿಗೆ ಇಲ್ಲ. ಕಸ ಹುಡುಗ್ಬೇಡ ಅಂದ್ರೆ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಹುಡುಕ್ತಾಳ ಕಸ ಅಂದ್ರೆ. ಆ ಪರಿಗೆ ಮಾಡತ್ತಾಳ ಹುಡುಗಿ. ಹುಡುಗಿ ಅಷ್ಟು ಬಿಜಿ ಆಗ್ಬಿಟ್ಟೈತಿ ಸದ್ಯ. ಯಾರ ಮನೆಗೆ ಬಂದ್ರು ಅಂದ್ರೆ ಹುಡುಗಿ ಕೆಲಸ ಅಂದ್ರೆ ಅಷ್ಟು ಪ್ರೀತಿಯಿಂದ ಮಾತಾಡ್ರಿ ನನ್ನ ಮಗಳು. ಹೌದಿಲ್ಲ ವಾಸನೆ? ಮಾಡ್ತೇ ಇಲ್ಲ? ಸೊ ಚಪಾತಿ ಮಾಡಿ ಪ್ಲೇಟ್ ತಗೋತಿದ್ರಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಒದ್ದಗಿ ಅಂತ ಭಾಳ ಐತ್ಲ ಸೃಷ್ಟಿ ಹೊತ್ತು. ಇನ್ನೊಂದು ಇಷ್ಟ ನಿಮ್ಗೆ ಇಷ್ಟ ಆಗ್ತದೆ ಮಾತಾಡಿ ಬರೋಬ್ಬರಿ 12 ಗಂಟೆ ನಾವು ಅಲ್ಲೇ ಲೇಟ್ ನೋಡಿದಾಗ ಏನು ಹತ್ತರ ತನ ಧಾರಾವಾಹಿ ಕಡಿ ಬರೋವರೆಗೆ ಒಳ್ಳೆ ಯವ್ವ ಒಮ್ಮೆ ಆನ್ಲೈನ್ 12 ಬಂದಾಗಿರ್ತೈತಿ ನಿಮ್ದು ವಾಟ್ಸಪ್ದಾಗ. ನೆಟ್ ಚಾಲು ಇದ್ರು ಓಪನ್ ಮಾಡಿ ಬಂದ್ ಯಾವ ಮಾಡಿರ್ತೀವಿ ಅದ್ರ ಟೈಮ್ ತೋರಿಸುತ್ತ. ಇಲ್ಲಿ ಏನೋ ಅನ್ಸಲ್ಲ. ಈ ಕಸ ಹುಡುಗನ್ ನಾಳೆ ಹುಡುಕ್ತೀನಿ ಅಂದಕ್ಕೆ ಈಗ ಅನ್ಸುತ್ತಂದೆ ನೀನು. ಚಂದ ನಿದ್ದೆ ಹೊಡ್ದಾಳ ಅಮ್ಮ, ಮತ್ ಮುಖ ನಡಿ ಅಂತ. ಹೌದಾ? ಮಕ್ಕೊಂಡಾಳ ಅನ್ನೋದು ಒಂದು ನೈಟಿ ಹಾಕೊಂಡು ಜಂಪರ್ ಒಳಗೆ ಹಾಕೊಂಡು ಮತ್ತೆ ನೈಟಿ ಬಿಚ್ಚಿ ಮತ್ತೆ ಸೀರೆ ಉಟ್ಕೊಂಡು ಅಮ್ಮ ಮಕ್ಕೊಂಡಾಳ ಮೇಲೆ ಅಮ್ಮ ಮಕ್ಕೊಂಡಾಳ ಅಂತ ಒಳಗೆ ಅಡ್ಡಾಡಿ ಕವಿತಾಕ್ಕೆ ಮಗು ಕರೆದು ನೀನು ತಡ ಐತೆ ಅದಕ್ಕೆ ನಾನು ಮತ್ತೆ ಗೌನ್ ಅಂದಿ ನೀತಿಲ್ಲ. ನಾ ಮಾಡೋದೇನೈತಿ ಅದನ್ನ ಎಲ್ಲರೂ ಕಣ್ಣು ಮುಚ್ಕೊಂಡು ಎಲ್ಲರೂ ಅಮ್ಮ ಅಂತ ಹೇಳಿ ಯಾವ ಮುಕ್ಕೊಂಡಿದ್ದೆ ಗೊತ್ತಲ್ಲ. ಎಚ್ಚರಾಗಿದೆ ಅದು ಬೇಸ್ ಆಗ್ಬಿಟ್ಟೈತ್ರಿ. ಅದೊಂದು ರೀಲ್ಸ್ನೇ ಮಾಡಾರ. ಕರಿ ಚಸ್ಮಾ ಹಾಕೊಂಡ್ ಕುಂತಿರ್ತಾನ. ಅವನೇಟ್ ಬಂದು ಮುಂದೆ ಚಂದ ಚಂದ ಹುಡುಗಿಯರು ಹೊಂಟಿರ್ತಾರ. ನನ್ನ ಗಂಡ ಹುಡುಗಿಯರು ನೋಡಕತ್ತಾನೇನು ಮುಕ್ಕೋಣ ಅಂತೇಳಿ ಚಸ್ಮಾ ಹಿಂಗೆ ಎತ್ತಾಳ ಕಣ್ಣು ಮುಸ್ತಾನ. ಒಳ್ಳೆ ಚಸ್ಮಾ ತೆಗಿತಾನ, ಒಳ್ಳೆ ಬಿಟ್ಟು ನೋಡ್ತಿರ್ತಾನ. ಮನ್ಯಾಗ ಹೋದಂಗೆ ಮಾಡಿ ಒಳ್ಳೆ ಅಲ್ಲೇ ನಿಂತು ತೆಗಿತಾಳ. ಹುಡುಗಿಯರು ನೋಡ್ತಿರ್ತಾನ. ಅವ ಜಗ್ಗ ಬಡಿತಾಳ ಶಾರ್ಟ್ಸ್ ವಿಡಿಯೋದಾಗ, ಕಾಮಿಡಿ ಒಳಗೆ. ಹಂಗತೆ ಆತದ ನೋಡ್ರಿ ಕತಿ. ನಮ್ಮ ಮಮ್ಮಿದು ಏನಂತೀರಿ ಫೇಸ್ ಎಕ್ಸ್ಪ್ರೆಷನ್ ಇದ್ರೂ ಕಣ್ಣಿನೊಳಗನೆ ನಾವು ತಿಳ್ಕೊಂಡ್ಬಿಡ್ತೀವಿ ಏನು ಸಿಟ್ನೆ ಒಂದು ಗೊತ್ತಾಗ. ನಾನಂತ್ರ ಹೇಳ್ಬಿಟ್ಟಿನ್ರಿ ಫ್ರೆಂಡ್ಸ, ಮಮ್ಮಿ ನೀವು ಒಳ್ಳೆ ಊರಿಗೆ ಹೋಗುತ್ತಾನೆ ಇದನ್ನು ತೆಗಿಬೇಡ ಅಂತೇಳಿ. ಇನ್ನೊಂದು ಚಸ್ಮಾ ಕೊಟ್ಟಾರ್ರಿ, ಅದನ್ನು ಹಾಕೊಂಡ್ರೆ ನಡೀತದ ಅಂತ ಹೇಳ್ಯಾರ.
ಎಲ್ಲ ಗೊತ್ತಿತ್ತು ಮಾಡ್ತಾರೆ ಹೌದಿಲ್ಲ ಅಯ್ಯೋ ನನ್ನ ಕತ್ತಿಯ ಇನ್ನೊಂದು ಚಸ್ಮಾ ಕೊಡ್ತಿದ್ರು ಗೊತ್ತಲ್ಲ ಮಾಡ್ತಾರೆ ಅಲ್ಲ ಕೊಟ್ಟಾರ ಅದನ್ನ ಹಾಕೋ ಅಂತ ಹೇಳ್ಯಾರ ಆದ್ರೂ ಇನ್ನೊಂದು 4 ದಿನ ಇದನ್ನ ಹಾಕೊಂಬಿಡ ಮಮ್ಮಿ ಅಂತ ನಾವ್ ಹೇಳಕತ್ತೀವಿ ನಮ್ಮ ಮಗು ಒಬ್ಬೊಬ್ರು 2 ತಿಂಗಳು ಹಾಕ್ಯಂದಾರ 15 ದಿನ ಹಾಕ್ಯಂದಾರ ತಿಂಗಳು ಹಾಕ್ಯಂದಾರ ಅಂತ ಅವು ಅವ್ರವ್ರ ಮ್ಯಾಲ ಡಿಪೆಂಡ್ ಈಗ ನಾ ಹೆಂಗ್ ಪತ್ತೆ ಮಾಡಕತ್ತೀನಿ ಒಂದ ಊರಾಗಿದ್ದು ಹಂಗ 2 ತಿಂಗಳು ಎಲ್ಲಿ ಹೋಗ್ಬೇಕು ಅಯ್ಯೋ ಒಂದ ಊರಾಗಿದ್ದು ನಮ್ಮ ಅತ್ತಿದು ಬರೀ 16 ದಿನ ಆಗಿತ್ತು ಊರೆಲ್ಲ ತಿರ್ಗಾಡಕ್ ಬಂದ ಬಿಡು ಕೇಳವನಿ ಮಹಾರಾಷ್ಟ್ರ ಏನಾಗಲ್ಲ ಈಗಿಂದ ಆಪರೇಷನ್ ಎಣ್ಣೆ ಗುಳಿಗೆ ಎಲ್ಲ ಕೊಟ್ಟು ಬಿಡ್ತಾರ ಲಗುಟ್ ಕವರ್ ಆತಾವ ಅದಕ್ಕೆ ನಾನು ಕವರ್ ಮಾಡ್ಕೊಂಡು ಗೋವಾಕ್ ಬಂದಿನಿ ಇದಕ್ಕೆ ಸೊಲ್ಲಾಪುರಕ್ಕೆ ಬಂದಿನಿಲ್ಲ ಎಲ್ಲರೂ ಒಂದು 1.5 ತಿಂಗಳ ಎಕ್ಕಡೆ ಹೋಗ್ಬಿಡ್ಲಿ ನೋಡಿ ಭಾಳ ಅಡ್ಡಾಡ್ಬೇಡ ಭಾಳ ಮಾತಾಡ್ಬೇಡ ಫ್ರೆಂಡ್ಸ್ ನಾವು ಫಸ್ಟ್ ಟೈಮ್ ಒಂದು ಪ್ರವಾಸ ಅಂತೇಳಿ ಹೊಂಟಿದ್ವಿ ರೇಖಕ್ಕ ಅವ್ರ ಮಕ್ಕಳು ರೇಖಕ್ಕನ ಗಂಡ ನಾನು ನನ್ನ ಗಂಡ ನನ್ನ ಸ್ನೇಹ ಒಬ್ಬಕ್ಕಿದ್ದಿಲ್ರಿ ಇಲ್ಲೇ ಇದ್ದಿದ್ದಿಲ್ಲ ನಾವಾಗ ಸ್ನೇಹ ಒಂದು ವರ್ಷದ ಮ್ಯಾಗ 2-3 ತಿಂಗಳದೇ ಕಿದ್ಲೇನ ಆಮೇಲೆ ಎಲ್ಲ ಮೈದಿಂದೇರು ನಾದಿಂದೇರು ಎಲ್ಲರೂ ಸೇರಿ ಹೋದ್ರಾಯ್ತಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ನಮ್ಮ ಅತ್ತಿನೂ ಕೂಡ ನನ್ನ ಗಂಡಿದ್ರೆ ನಮ್ಮ ಅತ್ತಿನ ಬಿಟ್ಟು ನಾ ಬರಲ್ಲ ನಮ್ಮವನ್ ಬಿಟ್ಟು ನಾ ಬರಲ್ಲ ಅಂತೇಳಿ ಕುಂತು ಬಿಟ್ಟ ಹಾಗಾಗಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಲ್ಲರದು ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ ಯಾಕಂದ್ರೆ ನಾವೆಲ್ಲ ಹೆಂಗಾರ್ಸ್ ಹೊಂಟಿದ್ವಿ ಅಷ್ಟಿದು ಅನ್ಸಂಗಿಲ್ಲ ಅಂತ ಹೇಳಿ ನಮ್ಮ ಅತ್ತಿ ಕಣ್ಣು ಆಪ್ರೇಷನ್ ಒಂದು 16 ದಿನ ಆಗಿತ್ತೇನ್ರಿ ಮಮ್ಮಿ ಕಣ್ಣು ಆಪ್ರೇಷನ್ ಆಗಿ ಜಸ್ಟ್ 16 ದಿನ ಆಗಿತ್ರಿ ಆದ್ರೆ ಕರಿ ಚಸ್ಮಾ ಅವ್ರು ಲಗುಡ್ ತೆಗೆದು ಬಿಟ್ರು ಭಾಳ ದಿನ ಹಾಕೊಳ್ಳಿಲ್ಲ ವೈಟ್ ಚಸ್ಮಾ ಹಾಕೊಂಡಿದ್ರು ಆ್ಯಕ್ಚುಲಿ ನಮ್ಮ ಮಮ್ಮಿ ಅದೇ ಹೇಳ್ಕೊತಾರ ಗಾಳಿಗೆ ಅಡ್ಡಾಡಬಾರ್ದು ಹಂಗ ಹಿಂಗಂತ ಏನೇನೋ ಮತ್ತು ಮಾತಾಡ್ಸಕ್ಕೆ ಬಂದರು ಹೇಳೋ ಪದ್ಧತಿ ಇರ್ತದೆ ಹೇಳೋತಾರ ಪಾಪ ಆದ್ರೆ ನಮ್ಮ ಆರೋಗ್ಯಕ್ಕೆ ನಾವು ಕಾಯ್ಕೋಬೇಕಾ ಅದಕ್ಕೆ ನಮ್ಮ ಮಮ್ಮಿ ನಮ್ಮ ಅತ್ತಿ 4 ಅಡ್ಡಾಡಿ ಬಂದಾಡ್ರಿ ಮಳಿ ನಿಂತು ಅದ್ರೊಳಗು ಇದ್ರಾಗ ಜೋಗ ಫಾಲ್ಸ್ದಾಗ ಅಲ್ರಿ ಮಳಿ ಎತ್ತಿತ್ತು ಅಂತ ಜೋಗ ಫಾಲ್ಸ ಮಳಿ ಎತ್ತಿದ್ರು ಕೂಡ ಈಗ ಏನೂ ಆಗಿಲ್ರಿ ಒಳ್ಳೆ ನಮ್ಮದು 1 ತಿಂಗಳೊಳಗೆ ನಮ್ಮ ಅತ್ತಿ ಪಡೆದೇ ಕೇಳ ಹಂಗಾಗಿ ಏನು ಈಗಿನ ಯಾವುದೇ ಎಂತಿಂದ ದೊಡ್ಡ ಆಪ್ರೇಷನ್ ಆದ್ರೂ ಟೆನ್ಷನ್ ಇಲ್ರಿ ದವಾಖಾನೆಗೆ ನಂಜಿನೂ ಪಂಜಿನೂ ಎಲ್ಲ ಅಲ್ಲೇ ತಿನ್ನಿಸ್ಬಿಡ್ತಾರೆ ಮನೆಗೆ ಹೋದ್ಮ್ಯಾಗ ಏನೋ ರಿಯಾಕ್ಷನ್ ಆಗ್ಬಾರ್ದು ಅಂತೇಳಿ ನಮ್ಮ ಹೋಗಿ ಅದೇ ಹೇಳಕತ್ತೀನಿ ಮಾತಾಡ್ಸಕ್ಕೆ ಬಂದವರು ಒಂದಲ್ಲ 108 ಹೇಳ್ತಾರ ಅದು ಚಂದನ ತಲೆ ಹಾಕೊಂಡು ಕುಂದ್ರಬಿಡ್ತಾ ಅದನ್ನ ಹಾಕೋಬಿಟ್ಟು ಸುಮ್ಕೊಂಡ್ರು ನಮ್ಮ ಅತ್ತಿಗೆ ಹಿಂಗಾದ್ರೂ ಏನಾಗಿಲ್ಲ ನಮ್ಮ ಧೈರ್ಯ ಹೇಳಕ್ಕೆ ನಾವು ಹೋಗ್ತೀನಿ ಆಕೆ ಒಳ್ಳೆ ಬೆಳೆ ಒಳ್ಳೆ ಅದ್ರಾಗ ಹೇಳ್ತಾ ಹಂಗಾಗತ್ತಂತ ಹಿಂಗಾಗತ್ತಂತ ಅಯ್ಯಯ್ಯೋ ನನಗತ್ರ ಕೇಳಿ ಸಾಕಾಗತ್ಬಿಟ್ಟೈತ್ರಿ ಮನೆಯೊಳಗೆ ಏನು ಮಾಡ್ತೀರಿ ಇಲ್ಲೇ ಅದಾರ 6 ತಿಂಗಳದಾಗ 2 ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಾರ ಆ ಮುತ್ತೆ ಎಲ್ಲ ಅಡ್ಡಾಡ್ತಾನೆ ಈಗ ನಾಳೆ ತೋರಿಸ್ತೀನಿ ಅದಕ್ಕಂದಲೇ ನನ್ನ ಬಾ ಅಂತೇಳಿ ಸೊಲ್ಲಪ್ಪ ಕರೆಸ್ಕೊಂಡ್ರಿ ಮಂದೆಲ್ಲರೂ ಒಂದು 2 ತಿಂಗಳು ಎಲ್ಲಿ ಅಡ್ಡಾಡಬೇಡ ಗಾಳಿಯಾಗ ಅಂತ ನಾರು ತೊಡ್ದಾಗ ಮಾತಾಡ್ಸಕ್ಕೆ ಬಂದಾರ ಹೇಳಿದ್ರೆ ಹ್ಞೂ ಒಂದು ಎಲ್ಲರಿಗೆ 20 ಬರೀ 21ನೇ ದಿನಕ್ಕೆ ಸೊಲ್ಲಾಪುರಕ್ಕೆ ಬಂದಿದ್ರಿ ಇವತ್ತಿಗೆ 23 ದಿನ ಆಗ್ತದೆ ರಗಡ ತಾಳು 21 ದಿನ ಆದ್ರೆ ಮತ್ತೆ ಈಗ ರಾತ್ರಿ ಈಗ ಹೊಳ್ಳಿ ಗಂಗಾವತಿ ಕಂಡು ಬಂದೀನಿ ಹೊಳ್ಳಿ ಈಗ ಸೊಲ್ಲಾಪುರಕ್ಕೆ ಬಂದೀನಿ ಬರೋಬ್ಬರಿ ಆತ್ರಿ 3 ತಿಂಗಳು ಬಾಡ್ಯಾತಾರ ನಂದು ಈಗ ನನ್ನ ಮಗಳು ಅಂತಾಳೆ ಇಲ್ಲಿ 15 ದಿನದಾಗ ಎಲ್ಲ ಮಾಡ್ಯಾರಾಳು ಎಲ್ಲ ಊರ್ ತಿರ್ಗ್ಯಾರ ಅಂತಾಳ ನಮ್ಮ ಮನೆಗೆ ನಮ್ಮ ಅತ್ತಿನೇ ರೀ ನನ್ನ ಗಂಡನ ಕಾಸ ಹೂವನೇ ಈಗ ಇನ್ನೊಂದು ಮತ್ತೆ ಮಳೆಯಾಗ ಕಣ್ಣು ಬಿಡ್ಬಾರ್ದು ಹಂಗ ಹಿಂಗ ಅಂತ ಹೇಳ್ತಾರ ಫ್ರೆಂಡ್ಸ್ ಆದ್ರೂ ಎಲ್ಲ ಕಡೆ ತಿರ್ಗಾಡಿ ಬಂದೀವಿ ಒಂದು ಊರಲ್ಲ ಒಂದು ನೀರಲ್ಲ ಏನಂದ್ರೆ ಏನೋ ಪಾಲಿಸಿಲ್ಲ ಎಲ್ಲ ನಾವೇನು ಉಣ್ತೀವಿ ಅದನ್ನ ಉಂಡ್ರೆ ಏನು ತಿಂತೀವಿ ಅದನ್ನ ತಿಂದಾರ ನಾವೆಲ್ಲಿ ಮುಕ್ಕೋತೀವಿ ಅಲ್ಲೇ ಮುಕ್ಕೊಂಡಾರ ಫ್ರೆಂಡ್ಸ್ 2 ಕಣ್ಣು ಆಪ್ರೇಷನ್ ಆಗ್ಯಾವು ಎಲ್ಲಾನು ಕೂಡ ಚೆನ್ನಾಗಿದ್ದವು ನಮ್ಮತ್ತೆ 1 ತಿಂಗಳೊಳಗೆ ಪಡ್ದ ಹಾಕಿ ಎಲ್ಲರೂ ಬೈತಿದ್ರು ಇನ್ನ ಭಾಳ ದಿನ ಆಗಿಲ್ರಿ ಅಂತೇಳಿ ಆದ್ರೂ ಬಿಟ್ಟಿಲ್ಲ ಏನೂ ಆಗಂಗಿಲ್ಲ ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋಕೆ ಹೋಗ್ಬಾರ್ದು ಈ ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದಾಗ ಸಿಗ್ತೀನಿ ಬಾಯ್ ಬಾಯ್ ಮಾಡ್ಬಿಡು ಬಾಯ್ ಬಾಯ್ ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ಮುಂಜಾನೆ ಸೊ ಇವಾಗ ನೋಡ್ರಿ ನಾನು ದೋಸೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇದು ಇನ್ಸ್ಟೆಂಟ್ ದೋಸೆ ನೋಡ್ರಿ ರವೆ ಬಿಳಿ ರವೆ ಮತ್ತು ಸ್ವಲ್ಪ ಹುಳಿ ಮೊಸರು ಊಲಿಂದ ತವ ತೊಗೊಂಬಂದಿದ್ದು ನೋಡ್ರಿ ಸ್ವಲ್ಪ ಹುಳಿ ಮೊಸರು ಇಟ್ಟಿದ್ದೆ ಇದೇ ಮಾಡಿದ್ರಾಯ್ತು ಅಂತೇಳಿ ಸ್ವಲ್ಪ ಹುಳಿ ಮೊಸರು ರವೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ತೀನಿ ರೀ ಸೊ ಬೆಳಗ್ಗೆ ಕೆಲಸಗಳು ನಡೆದಿದ್ದಾವೆ ಸೃಷ್ಟಿನೂ ಕೂಡ ಬಂಡೆ ಅದನ್ನೆಲ್ಲನೂ ಕೂಡ ತಿಕ್ಕಾಳಿ ನೋಡ್ರಿ ಸೊ ಎಲ್ಲರೂ ಇವಾಗ ಎದ್ದು ಫ್ರೆಶ್ ಆಗಕತ್ತಾರ ಸೊ ಫಟ ಅಂತೇಳಿ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಸೊ ಇದೇನೈತೆ ನೋಡ್ರಿ ಇದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಒಂದು 10-15 ನಿಮಿಷ ನೆನಿಬೇಕಿದ್ದು ಸೊ ಈಗ ಇದನ್ನು ರೆಡಿ ಮಾಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೆ ಬಿಸಿ ದೋಸೆ ಕೊಟ್ಟಿನಿ ರೀ ದೋಸೆ ನೋಡ್ರಿ ಇಷ್ಟು ಮೆತ್ತಗೆ ಬಂದಾವ
ನಾವು ಸ್ವಲ್ಪ ಸಾಫ್ಟ್ ಬೇಕು ಇಷ್ಟಪಡೋರು ಸಾಫ್ಟನ್ನು ಮಾಡ್ಕೋಬೋದು. ನಮ್ಗೆ ಸಾಫ್ಟ್ ಇಷ್ಟ ಇಲ್ಲ, ಸ್ವಲ್ಪ ನಮ್ಗೆ ಕ್ರಿಸ್ಪಿ ಆಗಬೇಕಂದ್ರೆ ಕ್ರಿಸ್ಪಿಯಾಗೂ ಮಾಡ್ಕೋಬೋದು. ನಂಗೆ ಸ್ವಲ್ಪ ಸಾಫ್ಟನೇ ಇರಲಿ ಅಂತೇಳಿ ಮಾಡ್ಕೊಂಡಿನಿ ರೀ. ಸೊ ಇದು ಫಸ್ಟ್ ದೋಸೆ ನೋಡಿರಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ. ಅಂದರೆ ಜಾಸ್ತಿ ಹೊತ್ತು ಹಂಚಿನಾಗೆ ಬಿಟ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಗರಿಗರಿಯಾಗಿ. ಇದು ಫಸ್ಟ್ ದೋಸೆ ನೋಡಿರಿ. ಫಸ್ಟ್ ದೋಸೆ ಯಾವತ್ತೂ ತಿನ್ನಬಾರ್ದು, ರೊಟ್ಟಿ ಫಸ್ಟ್ ದೋಸೆ ಚಪಾತಿ ರೊಟ್ಟಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದು ದೇವರಿಗೆ ನೈವೇದ್ಯ ಅಂತ ಹೇಳ್ತಾರೆ. ಸೊ ಸೈಡಿಗೆ ತೆಗೆದಿಟ್ಟಿನಿ. ಅದೇ ಹಂಚಿನ ಮ್ಯಾಗ ನೋಡಿರಿ ಇವಾಗ ಚಪಾತಿನೂ ಮಾಡೀನಿ. ಪಲ್ಯ ಸೃಷ್ಟಕ್ಕೆ ಮಾಡ್ಯಾವ ನೋಡ್ರಿ, ಪಲ್ಯ ಉಸುಳಿಕಾಳು ಪಲ್ಯ ಸೃಷ್ಟಕ್ಕೆ ಮಾಡ್ಯಾಡ್ರಿ. ಸೊ ಹಿಟ್ಟನ್ನು ಕೂಡ ನಾದು ಇಟ್ಟಿದ್ದೇಳ್ರಿ, ನಂಗೆ ನೆನಪೇ ಇಲ್ಲ, ಫ್ರಿಜ್ನಾಗ ಇಟ್ಟಿಟ್ಟಿದ್ದೆ ನಿನ್ನಿದ್ದು ಸ್ವಲ್ಪ. ಹೀಗಾಗಿ ಅವ್ರು ಪುರ್ತಕ್ಕೆ ಈಗ ಚಪಾತಿ ಮಾಡೀನಿ, ಪಲ್ಯನೇ ಆಗೈತಿ. ಈಗ ನಾನು ನಾಷ್ಟ ಮಾಡ್ತೀನಿ ನೋಡಿರಿ. ಆಲ್ರೆಡಿ ಎಲ್ಲರಿಗೆ ನಾಷ್ಟ ಆಗೈತಿ, ಎಲ್ಲರೂ ನಾಷ್ಟ ಮಾಡ್ಯಾರ. ಸೊ ಇವಾಗ ಮಕ್ಕಳು ರೆಡಿ ಆಗ್ಯಾರ. ನಾನು ಈ ಸದ್ಯಕ್ಕೆ ಎಲ್ಲರದ್ದು ಮೈ ಕೈ ಎಲ್ಲ ಆಗೈತ್ರಿ. ಸ್ನೇಹನೂ ಪೂಜೆ ಮಾಡ್ಯಾಳ ನೋಡ್ರಿ, ಈ ಥರ ಪೂಜೆ ಮಾಡ್ಯಾಳ ಸ್ನೇಹನೂ. ಪೂಜೆ ಮಾಡಿದ್ರೆ ಒಂದು ದೊಡ್ಡ ಕೆಲಸದಂಗೆ ಆಗ್ಬಿಡ್ತ್ರಿ. ನನಗಂತೂ ಒಂದು ದೊಡ್ಡ ಭಾರ ಇರಿಸ್ದಂಗೆ ಅಂತ ಅನ್ನಿಸ್ತಿರ್ತೈತಿ. ಅಂದ್ರೆ ಮಮ್ಮಿ ಲೇಟ್ ಆಗಿಬಿಡ್ತು ನೋಡ್ರಿ ಜಳಕ ಮಾಡೋದು. ಮುಂಜಾನೆ ಪೂಜೆ ಮಾಡಿದ್ರೆ ಚೆನ್ನಾಗಂತ ಅನಿಸ್ತೈತಿ. ಮಕ್ಳಿಗೆ ಇದನ್ನೆಲ್ಲ ಕಲಿಸ್ತಾ ಇರ್ಬೇಕ್ರಿ. ನಾವು ಮಾಡ್ತೀವಿ, ಬಟ್ ಅದ್ರ ಜೊತೆ ಮಕ್ಳಿಗೂ ಇದನ್ನು ಹೇಳ್ಕೊಡ್ತಾ ಇರ್ಬೇಕು. ಸೊ ಒಂದಿನ 2 ದಿನ ನೀಟ್ ಮಾಡ್ಲಿಕ್ಕಂದ್ರೆ ಮುಂದೆ ನೀಟ್ ಮಾಡ್ತಾರೆ ನೋಡ್ರಿ. ಈ ಥರ ನಾನು ಹೆಂಗೆ ಮಾಡ್ತೀನಿ ಸೇಮ್ ಟು ಸೇಮ್ ಹಾಗೆ ಪೂಜೆ ಮಾಡ್ಯಾಳ. ಈಗ ನಾನು ಹೊಟ್ಟೆ ಹಸಿವು ಆಗೈತಿ, ನಾಷ್ಟ ಮಾಡ್ತೀನಿ. ಏನವ ಚುಟ್ಟಿ ಅಕ್ಕ? ಏನು ನಮ್ಮ ಪಿಲ್ಲು ಶಾಣೆ ಹೋದನ್ ಕರೇನೆ. ಮಮ್ಮಿ ಈಗೇನ್ರ ತಿಳಿತೈತೆ ಇಲ್ಲ ಜರ ಸುತ್ತ ನಾವು ಇನ್ನೇಗ ಯಾಕೆ ಹೇಳಪ್ಪ ಅಂತ ಅಂದ್ರ, ಇವತ್ತು ಬಿಳಿ ಹೋದೋ ರಿಬ್ಬನ್ ಇವತ್ತು ಕರಿ ಹಾಕೊಂಡಲ್ಲ ಆಕೆ ಅಂತ. ಆಕಿಂದು ತಪ್ಪು ಎತ್ತಿ ಕೊಡಕ್ಕೆ ಭಾರಿ ಖುಷಿ ಅವನಿಗೆ. ಒಟ್ಟಕ್ಕಿಂತ ತಪ್ಪು ಎತ್ತೆ ಕೊಡೋದ ಎತ್ತೆ ಕೊಡೋದ. ಅದು ಹೆಂಗ್ ಕಾಣುತ್ತೆ ನೋಡಿ ಹಿಂದ. ಕುಂದ್ರಿ ಆ ತಾಳಿ ರಿಕ್ಷಾ ಬಂದು ನಿಂದ್ರತಲ್ಲಿ ಓಡಾಡಕತ್ರಿ ಅವಾಗ ಹೊಸರು. ಮಮ್ಮಿ ಈಗ ಹೂ ಕಟ್ಟಕತ್ತಾವ ನೋಡ್ರಿ ಫ್ರೆಂಡ್ಸ. ಸದ್ಯಕ್ಕೆ ಸ್ನೇಹನ್ ತಲಿ 2 ಜಡಿ ದಿನ ನಾ ಹಾಕಂಗ ಹಾಕೊಂಡಂಗ ಇವತ್ತಿಲ್ರಿ ಸ್ಪೆಷಲ್ ತಲಿ ಇಕ್ಕ್ಯಾರ. ವೈಟ್ ರಿಬ್ಬನ್ ಹಾಕೋಬೇಕು. ಅಕ್ಕಿಗೂ ನೆನಪಿಲ್ಲ, ನಮ್ಮ ಪಿಲ್ಲು ಅಬ್ಸರ್ವ್ ಮಾಡ ನೋಡ್ರಿ. ನಾನು ಎಟ್ಟತ್ತ ತಗೊಳ್ಳಿ ಒಂದು ಜಡಿಗೆ 2 ಕಲೆ ಬಿದ್ದಾರ. ಅವ್ರ ಅಕ್ಕನ ಕಡೆ ತಲೆ ಕಿಸ್ಕೊಂಡ್ರಿ ಇವತ್ತ. ಮ್ಯಾಗ ಏನಂತಾರೆ ಮ್ಯಾಗ ರಿಬ್ಬನ್ ಕಟ್ಕೊಂಡ ದಿನ ಮ್ಯಾಗ ಕಟ್ತಿದ್ದಿಲ್ಲ ರಿಬ್ಬನ್. ಇಲ್ಲ ಅವ್ ಕೂದ್ಲು ಒಯ್ನಾಗಲ್ಲ ಅಷ್ಟು. ಇಲ್ಲಿಗೆ ರಬ್ಬಲ್ ಹಾಕಿ ಹೂವು ಕಟ್ಬಿಡ್ತಿದ್ವಿ. ಅಲ್ಲಿಗೆ ರಬ್ಬಲ್ ಹಾಕ್ಬಿಡ್ಯವ. ಅವು ಬಂದ್ರೆ ಒಂದು 10 ನಿಮಿಷ ರಿಕ್ಷಾ ಮಾಮ ಲೇಟ್ ಮಾಡಂಗಿಲ್ಲ. ಅವು ಬುಟ್ಟೋಗಿದ್ದಾನು ಗೊತ್ತೈತಿಲ್ಲ ಸ್ನೇಹ. ಇಲ್ಲಿ ಸಾಕ್ಸಕ್ಕೋ ಹೋಗು. ಹೋಗಲ್ಲ ಸಾಕ್ಸಕ್ಕೋ, ರಿಕ್ಷಾ ಬರೋಣ ಬೂಟ್ ಹಾಕೊಂಡೋಗೈತಿ. ಹೋಗು ಹೋಗು. ಮತ್ತೆ ಅಕ್ಕಿಗೆ ತಿಳಿತದ ಇಲ್ಲ ಅಂತೇಳಿ ನೀನು ಹೋಗಲ್ಲ. ಇವ್ರಿಗೆ ಸಾಲಿ ದಬ್ಬ ಹಾಕತನ ಇಟ್ಟು ಮನ್ಯಾಗ ಮಾಡ್ತಾರ್ರಿ. ಬೇಡ ಬೇಡ ಸಾಕ್ಸಕ್ಕರಲ್ಲ ನೋಡಿ ಹೆಂಗೆ ಮಾಡ್ತಾರೆ ನೋಡ್ರಿ. ಯವ್ವ ನಮ್ಗೆ ಹಿಂಗೆಲ್ಲ ಮಾಡ್ತಿದ್ದೇನು ನೀನು? ಬೆನ್ನತ್ತಿ ಆಯವ್ವ ಕೆಲಸ ಮಾಡಿ ನಮ್ಮನ್ನ ನಾವು ಮಾಡ್ಕೊಂಡು ಹೋಗ್ತಿದ್ದೀವ್ರಿ. ಸಾಲಿಂತ ಬರೋಣ ಒಂದ ಜೊತೆ ಡ್ರೆಸ್ ಇದ್ದು ಅಂದ್ರೆ ಅವನ್ನ ರಾತ್ರಿ ಒಗೋದು, ಮತ್ತು ಇಸ್ತ್ರಿ ಹೊಡೋದು, ರಿಬ್ಬನ್ ಒಗೋದು, ಇಸ್ತ್ರಿ ಹೊಡೆದು. ಅಲ್ಲ ಈಗನು ಇವ್ರಿಗೆ ಒಂದೊಂದ ಜೊತೆ ತಂದಿನ ಬಿಡು. ಆದ್ರೆ ನಮ್ಮನ್ನ ನಾವು ಮಾಡ್ಕೊತಿದ್ವಿ ವ್ಯವಸ್ಥೆ. ನಾವ ಇಸ್ತ್ರಿ ಹೊಡ್ಕೊಂತಿದ್ದೀವಿ ರೀ ಫ್ರೆಂಡ್ಸ. ನಾವು ಮಂದಿ ಮನೆ ಇಸ್ತ್ರಿಗೆ ಅಡ್ಡಾಡೋದು ನೋಡಿ ನಮ್ಮವ್ವ ನಮ್ಗೆ ಆಮೇಲೆ ಇಸ್ತ್ರಿ ತಂದು ಕೊಟ್ಲು. ನಮ್ಮನ್ನ ನಾವು ಮಾಡ್ಕೊಂಡ್ವಿ. ರಿಬ್ಬನ್ ಒಗೋದು ಇಸ್ತ್ರಿ ಮಾಡ್ಕೊತಿದ್ವಿ. ಮೂಗ್ ಏರಿಸ್ಬೇಡಲ್ಲೋ, ಸಿಂಬಳು ಬಂದ್ರೆ ಸೀನ್ ಹೋಗು. ತಲ್ಲಿ ನುಸತ್ತಂಗೆ ಮಾಡಿದೆ ಅಂದ್ರೆ
ತಾಸು ಕುಂತಾಳ ಅವಾಗ ಹಾಕಿ ಒಂದ್ ತಾಸು ಕುಂತೀನಂತ ಇನ್ನೇ ಅಂತ ಕುಂತೀನಂತ ಹೇಳ್ಬಿಡ ಕಡಿ ಬರೋದಾದ್ರೆ ನಿಮಿಷದಾಗ ಬಂದಾಳೆ ಎರಡು ಜೋಡಿ ಇಕ್ಕಿನಿ ಸೊ ಬರ್ರಿ ಅವ್ರ ಜೊತೆಗೆ ಮಾತಾಡ್ಕೊತ ನನ್ನ ನಾಷ್ಟ ಹಂಗ ಕುಂತೈತಿ ಎಲ್ಲ ಆರು ತನಗದು ರೀ ದೋಸ ಏನು ಮಾತಾಡು ಬಾಯ್ ಪಿಲ್ಯ ಹೊಂಟ್ರಿ ನೋಡ್ರಿ ಈಗ ಸಾಲಿಗೆ ಎಷ್ಟತನ ತಯಾರು ಮಾಡಿದ್ರು ರಿಕ್ಷಾ ಬಂದ ಮ್ಯಾಗ ಒಂದು 2 ನಿಮಿಷ ಜಗ್ಗಿ ಓಡಾಡ್ತಾರ ನೋಡ್ರಿ ನನ್ನ ಮಕ್ಕಳು ಬಾಯ್ ಪಿಲ್ಯನ ಸ್ನೇಹನ ಒಂದೇ ಕಡೆ ಓಕೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಇಲ್ಲೇ ಕುಂತೀವಿ ಮೊನ್ನೆ ಒಂದು ಹೊಂಟಿದ್ದೋ ನೀವು ನೀನು ತಂದು ತಿಂದಾರಿ ಇವ್ರ ಮಕ್ಕಳು ಅಮ್ಮದೇವ್ರು ಹೆಸರು ಕುಡ್ಕೊಂಡು ನನಗಂತರೂ ಇದು ತಂದು ಗುಟ್ಟೆನ ನಾನು ಕಣ್ಣು ಹಾಕಿದ್ದಂದ್ರೆ ಇದ್ರ ಮ್ಯಾಗ ನೋಡ್ರಿ ಒಂದು ಇಡಿ ಅಂತಾರಲ್ಲ ಒಂದು ಇಡಿ ಎಷ್ಟು ಕಾಣುತ್ತೆ ನೋಡ್ರಿ ಇದು ಒಂದೇ ಒಂದು ಸನಿ ಪೌಕಿಲೋ ಮ್ಯಾಗ ಐತ್ರಿ ನೋಡ್ರಿ ಒಂದು ಬೊಗುಸಿ ಅಂತಾರಲ್ಲ ಒಂದು ಬೊಗುಸಿ ಎಷ್ಟು ಐತ್ರಿ ಇದು ಒಂದು ತಿಂದ್ಬಿಟ್ರೆ ಹೊಟ್ಟಿ ತುಂಬಿ ಟೈಟ್ ಆಗ್ಬಿಡುತ್ತೆ ಆ ಲೆವೆಲಿಗೆ ಐತಿ ಇದು ಒಂದು ಹಿಡಿ ಹೆಚ್ಚಾಗತ್ತಗ ಸೊ ಫ್ರೆಂಡ್ಸ ಇವೆಲ್ಲ ಹಣ್ಣಾಗ್ಯಾವ್ರಿ ಸದ್ಯಕ್ಕೆ ತಾಜಾ ನಮ್ಮ ಗಿಡದನ್ವೇ ನೋಡ್ರಿ ಇನ್ನ ಈ ಕಂಡಾಪಟ್ಟಿ ಆಗಿದ್ರು ಹಣ್ಣು ರೀ ಈ ಥರದ್ದೆಲ್ಲ ಡಾರ್ಡ್ ಲೇಟ್ ಆಗಿರ್ತಂತೇಳಿ ಸಿಕ್ಕಿದ್ದು ಹರ್ಕೊಂಡು ಮನೆಗೆ ಬಂದಾರ ಊರಿಗೆ ಬಂದಾರ ನಮ್ಮ ಓಣೆನರಿಗೆ ಚಾನ್ಸ್ ನೋಡ್ರಿ ಸದ್ಯಕ್ಕೆ ಗಿಡದಾನು ನಸೀಬ ನೆನೆಸ್ತಾರ ನಮ್ಮ ಅವಾಗಂತ್ರು ಶಾರ ಕೊಡ್ಸಿನಿ ಈ ಗಿಡದಾನು ಯಾವಾಗ್ಲೂ ಗಿಡನು ನೋಡ್ಯಾರ ನಮ್ಮ ಹಣ್ಣು ಹೆಂಗದಾವ ಗಿಡ ಅಷ್ಟು ರೀ ತಂದು 3 ದಿನದಾಗ ರೀ ಇಂಥವೆಲ್ಲ ಬಾಜಾರ್ದಾಗ ಇಷ್ಟು ಪೂರ್ತಿ ತಾಜಾ ಪ್ಯೂರ ಸಿಗಂಗಿಲ್ರಿ ಬಾಜಾರ್ದಾಗ ಹೆಂಗ್ ಸಿಗ್ತಾವಂದ್ರೆ ಎಲ್ಲ ಈಗ ಹಿಂಗೆ ಕರಿ ಬಿದ್ದಂಗೆ ಆಗಿರ್ತಾವಿಲ್ರಿ ನೀವು ತಿಂತಿರ್ಬೋದು ಹಿಂಗೆ ಕರ್ರಗಾಗಿರ್ತಾವ್ರಿ ಹರಿದಿಟ್ಟು ಕಗ್ಗಾಯಿ ಹರಿದು ಎಸದಿನ ಆಗಿರ್ತೈತಿ ಸುಮ್ ತಂದು ಇಡನಾಗ ಹಿಂಗೆಲ್ಲ ಆಗಿರ್ತಾವಲ್ರಿ ಅದು ಒಳಗೆ ಒಟ್ಟೆ ಚಲೋ ಇರಂಗಿಲ್ರಿ ಈ ಸದ್ಯ ಇದನ್ನ ಹೊಡೆದ್ರ ನೆದರಾಗಬೇಕು ನೋಡ್ರಿ ಅಣ್ಣ ನೋಡಿ ತಿನ್ನಾಗಿದ್ರು ಹೊಡಿ ಇದನ್ನ ಶಾರ್ಟ್ ವಿಡಿಯೋ ಮಾಡ್ತೀನಿ ರೀ ಇದನ್ನ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಂತ ಸೊ ಯಾರಿಗೆಲ್ಲ ಸೀತಾಪತ್ತಲ್ ಸಾಧ್ಯ ಅಷ್ಟು ಪಕ್ಕು ಪಕ್ಕು ಎಲ್ಲ ನನಗೆ ಭಾಳ ಇಷ್ಟ ಆಗ್ಬಿಟ್ಟೈತ್ರಿ ನನ್ನಂಗ ಐತಿ ಇದು ಗುಣ್ಗುಣಕ ದಮ್ಗ ಹಣ್ಣು ಹಿಡಿಗಲ್ಲು ಒಂದು ಹಿಡಿಗಲ್ಲು ಅಂತಾರಲ್ರಿ ಒಂದು ಹಿಡಿಗಲ್ಲು ಅದಾವ ನೋಡ್ರಿ ಯಾವ್ದಾರ ಇಂಥದ್ದು ಹಿಂದಕ್ಕಿನ ಅರ್ಥ ನಮ್ಮ ಸವಿತಕ್ಕ ಹೇಳಕ್ಕೆ ಬರಂಗಿಲ್ರಿ ಒಂದು ಹಿಡಿಗಲ್ಲು ಆಗೈತೆ ಅಂತಾರಲ್ರಿ ಹಂಗ್ರಿ ತೆಂಗಿನಕಾಯಿ ಇದ್ದಂಗೆ ರೀ ಈಗ ಅಡಿಕೆ ದೊಡ್ಡದಿದ್ರೆ ಏನು ಹೇಳ್ತಾರೆ ಅವು ನಿಂಬೆ ಹಣ್ಣಾಗೈತೆ ನೋಡ್ರಿ ಅಡಿಕೆ ಅಂತಾರೆ ಹಂಗೆ ಇದು ಒಂದು ಹಿಡಿಗಲ್ಲು ಇದ್ದಂಗೆ ನೋಡ್ರಿ ಏನೇನೇನೇನೇನೇನು ಇಲ್ರಿ ಇದ್ರಾಗ ಚಕ್ ಚಿನ್ನ ಮನ್ಯಾಗ ಬೆಳೆದು ಅಂದ್ರೆ ಎಲ್ಲ ಗೊತ್ತಾಗಿರ್ತೈತ್ರಿ ಹೆಂಗದವ್ ನೋಡ್ರಿ ಇದನ್ನೀಗ ಶಾರ್ಟ್ ವಿಡಿಯೋ ಮಾಡಿ ಸಿಗ್ತೀವಿ ಫ್ರೆಂಡ್ಸ ಎಲ್ಲ ನಾಷ್ಟ ಗಿಷ್ಟ ಎಲ್ಲ ಆದ್ಮೇಲೆ ಮಕ್ಕಳು ಶಾಲೆಗೆ ಹೋದ್ರಿ ಅವ್ರು ಶಾಲೆಗೆ ಹೋದಾದ್ಮ್ಯಾಗ ಮತ್ತೆ ಇಲ್ಲೇ ಕೂತ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಂಡು ನೋಡ್ರಿ ಈಗ ಸ್ವಲ್ಪ ಚಟ್ನಿ ಮಾಡಬೇಕು ಕೆಂಪು ಚಟ್ನಿ ಮಾಡೋಕೆ ಮುಂಜಾನೆ ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ನೀರದೊಳಗೆ ಹಾಕಿದ್ದೀನಿ ರೀ ಈಗ ಆಲ್ರೆಡಿ ಒಂದು 3 ತಾಸು ಮ್ಯಾಗ ಆಗ್ಯಾವು ನೆನೆದು ಈಗ ಚಟ್ನಿ ಮಾಡೋಣ ಬರ್ರಿ ಮಕ್ಕೊಂಡಾಳ ನಮ್ಮ ಮಮ್ಮಿ ಅಂತಂದ್ರೆ ನೋಡ್ರಿ ಫೋನ್ ಚಕತಿದ್ದೆ ಶರಣವ್ಗ ಎತ್ತಗೊಳಕ್ಕೆ ಸಾಮಾರ್ದಿನ ಎಟ್ಟತ್ತಿದ್ರು ರೊಕ್ಕ ಸಹಿತ ಫೋನಿಗೆ ಹಾಕ್ತೀನಿ ಬಡಿಸಿನ ಅಂತೇಳಿ ಮನೆಯ ಬಾಡಿಗೆ ರೊಕ್ಕ ರೀ ಬಾಡಿಗೆ ರೊಕ್ಕ ಫೋನ್ಪೇ ಮಾಡ್ತೀನಿ ಅಂದ್ರೆ ಅಂತ ನೋಡಿ ಮುಖರವ ಅಂದ್ರೆ ಉಳ್ಳಾಡ್ತಾವ ಬರೀ ಗಪ್ಪನ ಒಂದು ತಾಸು ಮುಖ ಬಗ್ಗಿಲ್ಲ ಮತ್ತು ಕಿವಾಗ ಹಳ್ಳಿ ಇಟ್ಕೊಂಡಾರ ಅಂತ ಹೇಳ್ತಾಳ ಈ ಆಂಟಿ ಹೆಸ್ರು ಏನು ಅಂಚೆ ಕಡೆ ಸೀಮಾ ಆಂಟಿ ಆ ಜಯ ಆಂಟಿ ಏನು ಹೇಳ್ಯಾರ ನೀನು ಸಂಗೀತ ಸೀಮಾ ಹೇಳ್ಯಾರ ಸುಳ್ಳಲ್ಲ ಕೇಳ ಅದೇ ಹೇಳ್ಯಾರ ಅಂದೆ ಆರ ಮೊಬೈಲ್ ನೋಡ್ರಿ ಅಂತ ಹೇಳ್ಯಾರ ಇಲ್ಲ ಮೊಬೈಲ್ ನೋಡು ಅಂತ ಹೇಳ್ಯಾರ ಇಲ್ಲ ನಾನು ನೋಡಂಗಿಲ್ಲ ಗೊತ್ತಿಲ್ಲ ಸುಮ್ಮಂಗೆ ಹಚ್ಚಿಂಗ್ ಹಿಡ್ತೀನಿ ಸುಮ್ಮ ಅವಾಜಾರ ಕೇಳತ್ತೈತಲ್ಲ ಏನ್ ಮಾಡ್ಬೇಕು ಹೇಳೋದು ಬೇಕೆ ನಾವು ಇಷ್ಟೊತ್ತಿಗೆ ಅರ್ಧ ಊರ್ ತಿರುಗಿ ಹೋಳಿ ಉಣ್ಣಿ ಮಾಡಿ ಮನೆಗೆ ಬಂದಿರ್ತಿದ್ರೆ ಹಿಂಗೆ ಆಗಬಾರದಾಗಿತ್ತು ಏನ್ ಮಾಡ್ಬೇಕು ಪಾಪ ನಮ್ಮ ಮಮ್ಮಿ ಕಟ್ಟಿ ಹಾಕ್ದಂಗ ಆಗ್ಬಿಟ್ಟೈತಿ ಹೆಂಗ್ ಅಳಿಗಾಡಕತ್ತೆ ನನಗೂ ಚಳಿ ತುಂಬೈತಿ ನೋಡಲ್ಲ ಕುಂಬಳಕಾಯಿ ಇವ ರೇವಣ ಸಿದ್ದಯ್ಯ ಮೈಯಾಗ ಮಲ್ಲೈ ಬಂದಂಗ ಆಗುತ್ತ
ನಾನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಂಡೆ ತಿಕ್ಕೊಂಡು ಚಟ್ನಿ ಹಾಕ್ದೆ, ಬೆಳ್ಳುಳ್ಳಿ ಇದ್ದಿಲ್ಲ ಫ್ರಿಜ್ನಾಗ ಅದಾವ ಅಂತ ಅಂದ್ಕೊಂಡೆ. ಅರ್ಧ ಸಣ್ಣ ಮಾಡಿನೇ. ಈಗ ಇಷ್ಟು ಬೆಳ್ಳುಳ್ಳಿ ಸುಲ್ಕೊಂಡಿನ್ರೆ. ನಮ್ಮ ಸೃಷ್ಟಿನೂ ಬಂದು ಹೆಲ್ಪ್ ಮಾಡಿದ್ಲು. ಅಕ್ಕಿಂದು ಸ್ವಲ್ಪ ಬರೆಯೋದಿತ್ತಂತ ಬರ್ಕೊಂಡ್ಲು. ಮಮ್ಮಿ ಮುಕ್ಕೊಂಡಾಳಣ ಅಂತ ಮಮ್ಮಿ ಮುಕ್ಕೊಂಡಾಳ ಅಂತ ತಣಿಕೆ ಹಾಕಿದ್ದೆ, ಮೊಬೈಲ್ ತೊಗೊಂಡು ಕುಂತಿದ್ಲು. ಹಾಗಾಗಿ ಪಾಪ ಈ ರೂಮು ಸ್ವಲ್ಪ ಬೆಚ್ಚಗೆ ಐತ್ರಿ, ಅದಕ್ಕಂತೇಳಿ ಈ ರೂಮ್ದಾಗ ಮುಕ್ಕೋರವ ಗಾಳಿ ಆಡಂಗಿಲ್ಲ, ಹೆಚ್ಚಿಗೇನೋ ಡಿಸ್ಟರ್ಬ್ ಆಗಲ್ಲ. ಸಪ್ರೇಟ್ ಈ ರೂಮಿನೇ ಜಾಸ್ತಿ ನಾನು ಬರೋಂಗಿಲ್ಲ. ಆ ರೂಮ ಗ್ಯಾಲ್ರಿ ಒಗ್ಯಾಣ ಈ ಥರ ಎಲ್ಲ ಅಲ್ಲೇ ಕೂತ್ಕೊಂಡಿರ್ತೀನಿ ರೀಲ್ಸ್ ಮಾಡೋಕ್ಕದು. ಇಲ್ಲಿ ಬೆಚ್ಚಗೆ ಐತಿ ಸ್ವಲ್ಪ ಮುಕ್ಕೋರವ ಅಂತ ನಾ ಬಿಟ್ರ ಅದು ಏನೈತಿ ಯಾವಾಗೂ ನಾವು ನಿದ್ದೆ ಮಾಡಿಲ್ಲ, ಹೆಂಗ್ ಬರ್ತ ಹೇಳ್ರಿ. ನಾನು ಹೆಚ್ಚು ಮಾಡ್ತಿದ್ದೀನಿ ರೀ ಮೊದಲು ನಿದ್ದೆ. ಆದ್ರೆ ಈ ಸೀರೀಸ್ ಸ್ವಲ್ಪ ಚಾಲು ಮಾಡಿದ್ದು ಮಧ್ಯಾಹ್ನ ನಿದ್ದೆನೇ ಸ್ವಲ್ಪ ಇದಾಗ್ಬಿಟ್ಟೈತಿ. ಸ್ನೇಹರು ಸಾಲಿಗೆ ಹೋದ್ಮ್ಯಾಗ ನಾಷ್ಟ ಇಷ್ಟ ಮಾಡಿ ಸ್ವಲ್ಪ ಕೆಲಸ ಮಾಡ್ಕೊಂಡಿರ್ತೀನಿಲ್ಲ, ಒಂದು ಜಂಪ ಏನಂತಾರೆ ಮುಕ್ಕೊಂಡಂದ್ರೆ ಒಂದು ಅರ್ಧ ಪೌಣೆ ತಾಸು ನಿದ್ದೆ ಬರುತ್ತೆ ರೀ. ಆಮೇಲೆ ಎಚ್ಚರಿಕೆ ಆಗ್ಬಿಡ್ತಾ ಮತ್ತೆ ಉಳಿದಿದ್ದ ಕೆಲಸ ಮಾಡ್ಕೋತಾ ಕುಂಡ್ರೋದು. ಸೊ ಈಗ ನಮ್ಮ ಯಜಮಾನ್ರು ಬರೋ ಟೈಮ ಈ ಸದ್ಯ ಫಟಾಫಟ್ ಚಟ್ನಿ ಹಾಕ್ಬಿಡ್ತೀನಿ. ಕೆಂಪು ಚಟ್ನಿ ಕಲರ್ಫುಲ್ಲಾಗಿ ಹೆಂಗೆ ಕಾಣಕತ್ತೈತಿ ಹಾಗೆ ಡಿಟ್ಟೋ ಸದ್ಯಕ್ಕೆ ಮಾಡಾಕತ್ತೀನಿ ರೀ. ಈಗ ಒಂದು 2-3 ರೌಂಡ್ ಮಿಕ್ಸಿ ಹಾಕೀನಿ. ಸೊ ಇವಾಗ ಏನೈತಿ, ಬೆಳ್ಳುಳ್ಳಿ ಕಮ್ಮಿ ಇದ್ದಿಲ್ಲ ಅಂತ ಅನ್ನೆಲ್ಲ ಹಾಕೀನಿ, ಜೀರಿಗೆ ಹಾಕೀನಿ, ಉಪ್ಪು ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ. ಈಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಇನ್ನೊಂದು 4-5 ರೌಂಡ್ ಎಲ್ಲ ಸಣ್ಣ ಆಗ್ಬೇಕ್ರಿ. ಇದು ಅಲ್ಲಿ ತನಕ ಮಿಕ್ಸಿ ಮಾಡ್ತೀನಿ. ಫ್ರೆಂಡ್ಸ ಈ ಸದ್ಯಕ್ಕೆ ನೋಡ್ರಿ, ಲಿಂಬೆಹಣ್ಣು ರಸ ಹಿಂಡಾಕತ್ತೀನಿ. ಒಂದು ದೊಡ್ಡದು ಲಿಂಬೆಹಣ್ಣದೊಳಗೆ ಒಂದು ಅರ್ಧ ಎಣ್ತೀನಿ ರೀ. ಬೀಜ ಇವನ್ನ ತೆಗಿತೀನಿ. ಬೀಜ ತೆಗೆದು ಇನ್ನೊಂದು ಸರಿ ಮಿಕ್ಸಿ ಹಾಕ್ಬಿಡ್ತೀನಿ. ಇದಕ್ಕೆ ಬೆಲ್ಲನ ಹಾಕಿನಿ, ಜೀರಿಗೆನ ಹಾಕಿನಿ. ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಇದು ಏನು ಲಗುಟ್ ಖರಾಬ್ ಆಗಲ್ಲ, ಏನಾಗಲ್ಲ ರೀ. ಇದನ್ನೊಂದು 8 ದಿನ ಇಟ್ಕೊಂಡು ತಿನ್ಬೋದು. ಇದಕ್ಕೆ ಒಟ್ಟು ನೀರು ಮುಟ್ಟಿಸಿರಂಗಿಲ್ಲ. ನಾವೇ ನೀರ ನೆನೆ ಇಟ್ಟಿರ್ತೀವಿ ಅದಷ್ಟೇ ಕರೆ ರೀ. ನಾವು ಇದನ್ನು ಹುಂಚಿ ಹಿಂಡಿರ್ತೀವಲ್ಲ, ಚೆನ್ನಾಗಿ ಬರ್ತೈತಿ. ಈಗ ಬೀಜ ತೆಗಿಬೇಕಂದ್ರೆ ಸರ್ಕಸ್ ಮಾಡ್ಬೇಕು. ತೆಗೆದೆ ನೋಡ್ರಿ ಎಲ್ಲ ಬೀಜ ತೆಗೆದು ಸ್ವಲ್ಪ ಈ ಥರ ಮಿಕ್ಸ್ ಕಟ್ಕೊಂಡು ಇಲ್ಲೊಂದಿಟ್ಟೈತಿ ಪಟಕ್ಕೆ ನಂಗೆ ಬಾಯಾಗ ಸಿಕ್ಕರಿ ಸೈಸ್ ಆಗಿಬಿಡ್ತೀರಿ. ಅದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು 2 ರೌಂಡ್ ತಿರುಗಿಸ್ಬಿಡ್ತೀನಿ. ನೋಡ್ಬೇಕು ಇದಕ್ಕೆ ಉಪ್ಪು ಆಗೈತೇನಿಲ್ಲ ಅಂತೇಳಿ. ಉಳಿಬೇಕಿದ್ರೆ ಇನ್ನು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಬೋದು. ಸ್ಪೈಸಿ ಆಗಿರುವಂಥ ಚಟ್ನಿ ನೋಡ್ರಿ. ಇದನ್ನು ಪರೋಟ ಜೊತೆಗೆ, ದೋಸೆ ಜೊತೆಗೆ, ರೊಟ್ಟಿ, ಬಿಸಿ ಚಪಾತಿ, ಬಿಸಿ ಅನ್ನ ಎಲ್ಲದ್ರ ಕೂಡ ಇದನ್ನು ಸೂಪರಾಗಿ ಟೇಸ್ಟಿಯಾಗಿ ಬರ್ತೈತಿ. ನೀವು ಅದ್ರ ಜೊತೆಗೆ ಎಂಜಾಯ್ ಮಾಡ್ಬೋದು ನೋಡ್ರಿ. ಎಲ್ಲಾರ ಊರಿಗೆ ಹೋಗೋತ್ನ್ಯಾಗ ಮತ್ತು ಏನಾದರೂ ಮನ್ಯಾಗ ರುಚಿ ಖಾರ ಹುಳಿ ತಿನ್ಬೇಕು ಅನಿಸ್ತಾವ. ಮಸ್ತಾಗಿ ಮನ್ಯಾಗ ಮಾಡ್ಕೋಬೋದು. ಉಪ್ಪು ಕಮ್ಮಿ ಇದ್ದಂಗೆ ಅನ್ಸಕತ್ತಾನ ಇಲ್ಲ ಇವತ್ತ ಸ್ವಲ್ಪ ಈ ಥರ ಸ್ವಲ್ಪ ಇದು ಅಂತ ಅನಿಸ್ತದ್ರಿ. ಸ್ವಲ್ಪ ಅಳಸು ಅಂತ ಅನಿಸ್ತೈತಿ ಚಟ್ನಿ. ಇದಕ್ಕೆ ನಾವು ನೀರದು ಏನು ಹಾಕಿರಂಗಿಲ್ಲ. ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಬೆಲ್ಲ, ಲಿಂಬೆಹಣ್ಣಿನ ರಸ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ. ಇವತ್ತು ಈ ಥರ ಕಾಣಿಸ್ತೈತಿ ನೋಡ್ರಿ. ಜಿಗಿ ಇರುತ್ತಲ್ಲ ಬೆಲ್ಲ, ನಾಳೆಗೆ ಇದಕ್ಕಿಂತ ಗಟ್ಟಿಯಾಗಿ ಬರುತ್ತೆ. ಇವತ್ತು ಸ್ವಲ್ಪ ಖಾರ ಅಂತ ಅನಿಸಿದ್ರು ನಾಳೆಗೆ ಸ್ವಲ್ಪ ಸಪ್ಪಾಗುತ್ತೆ, ಯಾಕಂದರೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇದು. ಹಾಗಾಗಿ ದೋಸದ ಮ್ಯಾಗೂ ಸ್ಪ್ರೆಡ್ ಮಾಡ್ಬೋದು, ಸಖತ್ತಾಗಿರ್ತೈತಿ. ಚಟ್ನಿನ ಮಾಡಿದೆ. ಈಗ ನೆಕ್ಸ್ಟ್ ಯಜಮಾನ್ರು ಬರ್ತಾರೆ, ವೇಟ್ ಮಾಡೋದು. ಬಾಯ್. ಎಲ್ಲರದು ಊಟ ಅಂಕರ್ ಆಯ್ತು ನೋಡ್ರಿ. ಈ ಸದ್ಯಕ್ಕೆ ಸ್ವಲ್ಪ ನೀರು ಕುಡ್ದು ಹಾಗೆ ಮತ್ತು ಬಾಂಡೆ ಗಿಂಡೆ ಎಲ್ಲ ಆದ್ಮೇಲೆ ನಾನು 2 ಬಕೆಟ್ ತುಂಬಿಟ್ಬಿಡ್ತೀನಿ. ಒಮ್ಮೆ ಎಮರ್ಜೆನ್ಸಿ ನೀರು ಹೋಗ್ಬಿಟ್ಟಿರ್ತಾವ, ಚಾಲೂ ಮಾಡೋಕ್ಕೆ ಲೇಟ್ ಆಗುತ್ತೆ. ಅದಕ್ಕಂತೇಳಿ ಸದ್ಯಕ್ಕೆ ಇದೊಂದು ತುಂಬಿಡ್ತೀನಿ ರೀ. ಇನ್ನು ಸ್ವಲ್ಪ ಹೊತ್ತಾಗ ನಾನು ಅದೊಂದು ಕೂಡ ತುಂಬಿಡ್ತೀನಿ. ನಿನ್ನೆ ಕುಡಿಯೋ ನೀರು ಬಂದಾವು. ಕುಡಿಯೋ ನೀರು ಬಂದರೆ ಒಂದು 2 ದಿನ ನೀರಿನ ಚಿಂತಿರಲ್ಲ ರೀ ಫ್ರೆಂಡ್ಸ್. ಹಾಗಾಗಿ ಒಮ್ಮೆ ಬರ್ತಾವೆ ಬಿಡು ಅದೋ ಬಿಡು ಅಂತ ಬಿಟ್ಬಿಡ್ತೀವಿ. ಅವತ್ತಿನ ದಿನ ನೀರೇ ಬಿಡಲ್ಲ.
ಅಡುಗೆ ಮನೆ ಅಂತ ಕೆಲಸ ಅಂತ ಈಗ ಮುಗ್ದೈತ್ರಿ. ಬಂಡೆಗಳದೆಲ್ಲ ಕಲ್ಲೇ ಇಟ್ಟಿನಿ. ಸೊ ಒತ್ತಟೆಗೆ ಸಾಯಂಕಾಲನೇ ನೋಡ್ರಿ ಅಡುಗೆ ಮನೆಗೆ ಬರೋದು. ಮಾಡ್ಕೊಂಬಿಡು ಅನ್ನಕ್ತಿದ್ರ ಇವರು. ನಾ ಇನ್ನೊಂದಿಷ್ಟು ದಿನ ಹೋಲ್ ತಡಿಯವ ನಾವರ ಏನು ಮಾಡ್ತೀವಿ ಅಂದೆ. ಚಲೋ ಆಯ್ತು. ನೀವು ಏನು ಪರಿಯೋದು ಬಂದಿಲ್ಲಲ್ಲ ಮೌಸಿ ನಿಮಗೆ? ಯಾರಿಗೆ ಅವ್ರಿಗೂ ಇಲ್ಲ ನಮ್ಗೆ ಇಲ್ಲ. ನೋಡಲ್ಲ ನಿಮ್ಮ ಜೀವಗಳು ಭಾಳ ಸ್ಟ್ರಾಂಗ್ ಅದಾರ ನಮ್ಮ ಅತ್ತೆ ನಮ್ಮ ಮಾವ. ತಲೆ ತೋರ್ಸಲ್ಕತ್ತಿದ ತೆಗ್ದಿದೆ ತೆಗ್ದಿದಲ್ಲ ಮತ್ತೆ ಬೀಗ್ತಿದ್ ಮಾತುಗಳು ಶೂಟಿಂಗ್ ಮಾಡೋತಿದ್ ಶರೀರ ನೋಡು, ಅವ್ರ ದನಿ ನೋಡು, ಜವಾರಿ ಮಾಲ ಎಲ್ಲಿ ಬಿ ಯಾರ ಮನ್ಯಾಗ ಬೇಕು ಕುಂಡ್ರಲ್ಲಿ ಹಬ್ಬ ಹೇಳ ನಮ್ಗೆ ಗೊತ್ತೇ ಆಗ್ತದೆಲ್ಲ. ನಾನೆಲ್ಲ ಸಣ್ಣ ಮಾತಾಡ್ಬೇಕತ್ತೀನಿ ಅದು ಆಗಲ್ಲ. ನಮಗೂ ಆಗಲ್ಲ. ಈಗ ಇವ್ರೆಲ್ಲ ಹತ್ತಿ ಕೆಡವಿ ಈಗ ಸ್ವಲ್ಪ ಹತ್ತೆಗೆ ನಮ್ಗೂ ಆಗ್ತದ್ರಿ. ಟೆನ್ಷನ್ ಏನ್ ಮಾಡ್ಬೇಕು ಬಂದಿದ್ ಬಾಣೆ ಹಣಿವಾರ ನೋಡ್ರಿ. ಹಣಿವಾರ ಮುಂದೆ ಯಾರೋ ಅಲ್ಲ ನಾವು ಹತ್ತೇವ್ ಖರೆ. ಹಣಿವಾರ ಮುಂದೆ ಯಾರು ಅಲ್ಲ ಮತ್ತ ಮಾಡಬೇಕಂದ್ ಮಾಡ್ಕೊಳ್ಳೇಬೇಕಲ್ಲ. ಏನ್ ಮಾಡ್ತೀರಿ ಬೇಕೇ ಅಲ್ಲ. ಈಗ ಇದುವರೆ ಲೇಟ್ ಮಾಡಕ್ ಬರಲ್ಲ. ಕಣ್ಣಿಂದ ಮೇನ್ ಇರ್ತದಲ್ಲ. ಜೀವಕ್ಕೆ ಬಂದೈತೆ ಅಂದ್ರೆ ಯಾವಾಗಲೂ ಮಾಡ್ಕೊಳಕ್ಕಾಗಲ್ರಿ. ಜೀವಕ್ಕೆ ಏನಾರ ಬಂದೈತೆ ಅಂದ್ರ ಯಾವಾಗ ಅಲ್ಲಿ ಅಂದ್ರೂ ಬಿಡಂಗಿಲ್ಲ. ಬಿಡಲ್ಲ. ಇನ್ನ ಸೀರೆ ಕುಬ್ಸ ಬಂಗಾರ ತಗೋಬೇಕಾದ್ರ ಲೇಟ್ ಮಾಡ್ತೀವಿ, ಹೌದಿಲ್ಲ? ಜೀವಕ್ ಬಂದೈತೆ ಅಂದ್ರೆ ಮೊದಲು ಓಡ್ತೀವಿ. ಬೈಲ ಅವ ಕಟ್ರಿ 10,000 ಬಿಲ್ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ, ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಹುಚ್ಚ ಹಿಡಿತಾವ. ಕಟ್ರಿ ಬಿಲ್ ಕಟ್ರಿ ಅಂದ್ರೆ ಮೊದಲು ಅಲ್ಲಿ ಕಟ್ಟಿ ಅದು ಜೀವ ಹೋಗಲ್ಬೇಕ ಪೈಲ ಕಟ್ಟರತ್ತಾರಲ್ಲಿ. ಇವ್ರ ಒಳಗೆ ಹಿಂಗೆ ಐತಲ್ಲ ರಾತ್ರಿ ಬಾರ ಆಯ್ತು ಎಸಿದಾಗ ಒಯ್ಲಿಕ್ಕೆ 2,000 ಕಟ್ಟಂದು ನೋಡ್ರಿ. ನಮ್ಮ ಮತ್ತೆ ಬಿಜಿ ಫ್ರೆಂಡ್ಸ್ ಬಿಗ್ತಾರ ಮಾತು ಅಲ್ಲಿ ಸಿಗ್ತೀವಿ. ಒಳಪ್ಪ ಈ ಕಡೆ ನಮ್ಮ ಮಮ್ಮಿ ಈಗ ದಸ್ತಿ ಒಳಗೆ ಏನೋ ಮಾಡತ್ತಾರೆ ಕ್ರಿಯೇಟಿವಿಟಿ. ಬರುವಲ್ರದ ಮೊದಲು ಗೊಂಬಿ ಮಾಡ್ತಿದ್ದಿದ್ರಾಗ ಏನೋ ಮಾಡಿ ತಿಳಿ ಹಾಳಾಗೋಗಿತ್ತು. ಏನೋ ಬರುವಲ್ದು ಮಾಡ್ತಿದ್ವಿ. ಇಲ್ಲಿ ಒಂದು ಗಚ್ಚ ಹಿಂಗೆ ಮಾಡೋಣ ಒಂದು ಗೊಂಬೆ ಕಿತ್ತಿದ್ದು. ಈಗ ಅದು ಆಕಾರ ಮಾಡ್ತಾನೆ ಬಿಡಲ್ರಿ ನಮ್ಮ ಮಮ್ಮಿ. ಇಲ್ಲ ಅದು 2 ಕೈ 2 ಕಾಲ ಆಗ್ಯಾವ. ಮಾರಿ ಬಂದಿಲ್ಲ ಇನ್ನ. ಬರ್ತೀನಿ ಮಾಡಾಕ. ಸ್ನೇಹ ಮಾಡ್ತಾ ಅದೇ ಇದು ಏನೋ ಆಕೈತಿ ಇಲ್ಲೇ ಹಿಂಗೆ ಗಿತ್ತಿ ಆಗುತ್ತೆ. ಹೂವಲ್ಲ ಹಿಂಗೆ ಗೊಂಬೆ ಆಗುತ್ತೆ. ಇದು ಹಿಂಗೆ ಗೊಂಬಿ ತಲೆ ಆಗುತ್ತೆ, ಕಾಲಾಗ್ಯಾವ. ಕಾಲು ಕೈ ಬಂದವ 2, ತಲೆ ಬಂದಿಲ್ಲ. ಇಷ್ಟರ ಏನೋ ಐತಿ ಇದು ಎಲ್ಲ ಮಾಡ್ತಿದ್ವಿ ಹಂಗತಿ. ಚಾರು ತಗೋರ್ಬ. ನಮ್ಮ ಮಮ್ಮಿ ನಾನು ಇಬ್ಬರೇ ಈಗ ಚಾ ಕುಡಿಯೋರಿ. ಹಿರೇ ಮನುಷ್ಯರು ಇವರೆಲ್ಲ ಸಣ್ಣವ್ರು. ಇವ್ರು ದಿನ ಕೊಡಲ್ಲ ಚಾ, ಯಾವಾಗಾರ ಒಮ್ಮೆ. ಆಮೇಲೆ ಮಾಡ್ಬೇ ಆರ್ತತ್ತು. ಇಂಥ ಗೊಂಬಿ ಮಾಡಿ ಬಗಲಾಗಿ ಎತ್ಕೊಂಡಂಗೆ ಮಾಡ್ತಿದ್ವಿ. ಇದು ಮಾಡ್ತೈತಿ. ಟ್ರೈ ಮಾಡಿ ಬರ್ತಾವ. ಆಗಲ್ಲ ನೋಡ್ರಿ. ಹಿಂಗೆ ಮಾಡಿ ಯಾವಾಗ ಟವಲಿಲಿ ಒಂದು ಗೊಂಬಿ ಮಾಡ್ತಿದ್ವಿ ರೀ, ಅರಿಬಿಲ್ ಮಾಡ್ತಿದ್ವಿ. ಕಾಲ ಕೈ ಅಕ್ಕವು ತಲೆ ಆಗಲ್ಲ. ಕಾಲು ತಲೆ ನೀವು ಮಾಡ್ತೀಪಿಲ್ಲ ಗೊಂಬೆ? ಮಾಡ ನೋಡ್ಯಾರ ನೋಡು. ನಮ್ಮ ಪಿಲ್ಲ ಟ್ರೈ ಮಾಡ್ತಾನೆ ನೋಡಮ್ಮ ಮಾಡ್ತಾನೆ ಇಲ್ಲ ಅಂತೇಳಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗನ್ನು ಇಲ್ಲಿಗೆ ಹ್ಯಾಂಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀವಿ. ಸೊ ಮಗ ಸ್ಕೂಲಿಗೆ ಹೊಂಟಿದ್ದೀನಿ ರೀ, ಹಾಗಾಗಿ ಅವನಿಗೆ ಕಸಿ ಕಟ್ಟಾತಿದ್ದು ನೋಡ್ರಿ ಫ್ರೆಂಡ್ಸ್ ಬೊಟ್ಟಿನ್ವ. ಓಕೆ, ವಿಡಿಯೋ ನೋಡಿ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ತಿಳಿಸಿ. ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.